ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ನಾನು ಮಾಡಬಲ್ಲೆ, ನಾನು ಗೆಲ್ಲಬಲ್ಲೆ, ನಾನು ದುಡಿಯಬಲ್ಲೆ, ನಾನು ಬದುಕಬಲ್ಲೆ ಎಂಬ ನಂಬಿಕೆ ಇದ್ದರೆ ನಮ್ಮನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿಲ್ಲ ಅಲ್ವಾ. ನಾನು ಮಾಡೇ ಮಾಡ್ತೀನಿ, ನಾನು ಗೆಲ್ತೀನಿ, ನಾನು ದುಡಿತೀನಿ ಅಂದರೆ ಯಾರಿಂದ ಸೋಲ್ಸೋಕ್ಕಾಗತ್ತೆ? ಯಾರಿಂದಲೂ ಸಾಧಿಸ್ತೇವಿಲ್ಲ. ಅದರಿಂದ ನಾವು ತಿಳ್ಕೋಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕರಗದ ಹಿನ್ನೆಲೆ ಏನು ಅನ್ನೋದನ್ನು, ಕರಗ ಬೆಂಗಳೂರಿನಲ್ಲಿ ಕರಗ ಮಾಡ್ತಾರೆ. ಕರಗದ ಹಿನ್ನೆಲೆ ಏನು ಅನ್ನೋದನ್ನು ನಾವು ಈಗ ತಿಳ್ಕೊಳ್ಳೋಣ. ಚೈತ್ರ ಮಾಸದಲ್ಲಿ ಬೆಳದಿಂಗಳ ರಾತ್ರಿ ಬೆಂಗಳೂರಿನಲ್ಲಿ ಬೀದಿಗಳಲ್ಲಿ ಎಲ್ಲ ಕಡೆನೂ ಮಲ್ಲಿಗೆ ಹೂವುಗಳ ಘಮಘಮ ಅಂತ ಅಂತಿರುತ್ತೆ. ಎಲ್ಲ ಕಡೆಯೂ ಅಷ್ಟೇ, ಬೀದಿಯಲ್ಲೂ ಅಂತಿರುತ್ತೆ. ಆ ಒಂದು ಸೌಂದರ್ಯ ನೋಡಲೇ ಬಹಳ ಸೊಗಸಾಗಿರುತ್ತೆ. ನಾವು ನೋಡಬೇಕು. ರಾಜ ಬೀದಿಗಳಲ್ಲಿ ಎಲ್ಲ ಕಡೆಯೂ ಆ ಲೈಟ್ಗಳು, ಆ ಒಂದು ಮಲ್ಲಿಗೆ ಹೂವುಗಳು ರಾಶಿ, ಇದು ಇರುಳಿದಿ ಹಗಲನ್ನು ಮೀರಿಸುವ ಉಲ್ಲಾಸ. ಇದು ಬೆಂಗಳೂರು ಕರಗ. ಅಂದರೆ ದ್ರೌಪದಿ ಉತ್ಸವ. ಬೆಂಗಳೂರಿಗೂ ದ್ರೌಪದಿಗೂ ಏನು ಸಂಬಂಧ? ಈ ಪ್ರಶ್ನೆಗೆ ನಾವು ತಿಳ್ಕೋಬೇಕು. ಅದನ್ನು ಏನು ಸಂಬಂಧ ದ್ರೌಪದಿಗೂ ಇದಕ್ಕೂ? ಅದು ಪಾಂಡವರ ಸ್ವರ್ಗಾರೋಹಣದ ಕಾಲ. ನಡೆದು ಸುಸ್ತಾಗಿ ದ್ರೌಪದಿ ಮೂರ್ಛಿತಳಾಗಿದ್ದಾಳೆ. ಗಮನಿಸಿ, ಪಾಂಡವರು ಮುಂದೆ ಹೋಗಿದ್ದಾರೆ. ದ್ರೌಪದಿ ಎಚ್ಚರಗೊಂಡಾಗ ಎದುರಲ್ಲಿ ತಿಮಿರಾಸುರ, ದೈತ್ಯ ಗಾತ್ರದ ರಾಕ್ಷಸ ಬಾಯಿ ತೆರೆದು ಅಲ್ಲಿ ನಿಂತಿದ್ದಾನೆ. ರಾಕ್ಷಸರನ್ನು ಕಂಡು ಉಗ್ರಾವತಾರ ತಾಳಿದ ದ್ರೌಪದಿ ಅವನೊಂದಿಗೆ ಇಳಿಯುತ್ತಾಳೆಂದು ತಲೆಯಿಂದ ಗಂಡಂದಿರು ಬರುತ್ತಾರೆ. ಹಣೆಯಿಂದ ಗಣಾಚಾರಿಗಳು, ಹೆಗಲಿನಿಂದ ವೀರಕುಮಾರರು ಸೃಷ್ಟಿಯಾಗುತ್ತಾರೆ. ಇವರೆಲ್ಲರೂ ಸೇರಿ ತಿಮಿರಾಸುರನನ್ನು ಮಣಿಸುತ್ತಾರೆ. ದ್ರೌಪದಿ ತನ್ನ ಜನ್ಮ ಕೊನೆಗೊಳಿಸಿ ಕೈಲಾಸಕ್ಕೆ ಹೋಗುತ್ತಾಳೆ. ಆಗ ಕೃಷ್ಣ ಆಕೆಯನ್ನು ಹೋಗದಂತೆ ತಡೆಯಲು ಹೇಳುತ್ತಾನೆ. ಕೂಡಲೇ ಎಚ್ಚೆತ್ತ ವೀರಕುಮಾರರು ಕತ್ತಿಗಳಿಂದ ಎದೆಗೆ ತಿವಿದುಕೊಳ್ಳುತ್ತಾ, ತಾಯಿ, ನಿನ್ನ ಈ ಮಕ್ಕಳು ತೊರೆದು ಹೋಗದಿರು. ನಿಮ್ಮಿಂದ ತಮ್ಮನ್ನು ತಾಯಿಯವರು ಯಾರು ಎಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾರೆ. ತಾಯಿ ದ್ರೌಪದಿ ಪ್ರೀತಿ ಕರುಣೆಯ ಮೂರ್ತಿಯೂ ಹೌದು. ಮಕ್ಕಳ ಪ್ರೀತಿಗೆ ಮುನಿಯ ಪ್ರತಿ ವರ್ಷ 3 ದಿನ ಭೂಮಿಗೆ ಬಂದು ನಿಮ್ಮೊಂದಿಗೆ ಇದ್ದು ಹೋಗುತ್ತೇನೆ ಎಂದು ಮಾತು ಕೊಡುತ್ತಾಳೆ. ಹೇಗೆ ದ್ರೌಪದಿ ಭೂಲೋಕಕ್ಕೆ ಬರುವಾಗ ಪರಾಚಿಗುರುತ್ತದೆ, ಮಲ್ಲಿಗೆ ಮೈದುಂಬುತ್ತದೆ. ದ್ರೌಪದಿ ಮಹಾಶಕ್ತಿಯು ಬೆಳದಿಂಗಳು ಇರುವಲ್ಲಿ ಮಕ್ಕಳೆಲ್ಲರೂ ಕಾಣಿಸಿಕೊಂಡು ಚೈತನ್ಯ ಹೆಚ್ಚುತ್ತಾಳೆ. ದ್ರೌಪದಿಯು ಪೂಜಕರಾದ ವನ್ನಿ ವಂಶಸ್ಥರು ಅಥವಾ ತಿಗಳ ಸಮುದಾಯದವರು ಮೂಲ ತಮಿಳುನಾಡು ತೋಟಗಾರಿಕೆಯಲ್ಲಿ ಪಳಗಿದ ಅವರನ್ನು ಮೈಸೂರು ಮಹಾರಾಜರು 16ನೇ ಶತಮಾನದಲ್ಲಿ ಕರೆತಂದು ಅಂತ ಹೇಳ್ತಾರೆ, ಇತಿಹಾಸ ಹೇಳುತ್ತದೆ. ಇದರಿಂದ ಬೆಂಗಳೂರಿನ ಕರಗ ಆರಂಭವಾಯಿತು ಎಂದು ಹೇಳ್ತಾರೆ. ನಾವು ಯಾವುದೇ ಆಗಲಿ, ಅದು ಆ ಒಂದು ಹಿನ್ನೆಲೆ, ನಮ್ಮ ಸನಾತನ ಹಿಂದೂ ಧರ್ಮದ ಹಿನ್ನೆಲೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋದನ್ನ ತಪ್ಪಿಲ್ಲ. ತಿಳ್ಕೊಳ್ಳೇಬೇಕು ನಾವು. ನೋಡಿ, ಕರಗ ಹೇಗೆ ಹುಟ್ಟಿತು, ಹೇಗಾಯಿತು, ಯಾವತ್ತಿಂದ ಬಂತು ನೋಡಿ ತಿಳ್ಕೊಂಡು ನಾವು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 4/4/2026 ಶನಿವಾರ, ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು. ತಿಥಿ ಪಿದಿಗೆ, ಬೆಳಿಗ್ಗೆ 8:38. ನಕ್ಷತ್ರ ಸ್ವಾತಿ, ರಾತ್ರಿ 8:05. ಮಳೆ ರೇವತಿ, 2ನೇ ಪಾದ. ರಾಹುಕಾಲ 9:23ರಿಂದ 10:55. ಗುಳಿಕ ಕಾಲ 6:18ರಿಂದ 7:51. ಯಮಗಂಡ ಕಾಲ 1:59ರಿಂದ 3:31 ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು,
ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.